ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ರೇಸ್ ಕುದುರೆಯಂತೆ ಗಗನಕ್ಕೆ ನುಗ್ತಾ ಇದೆ ಗೋಲ್ಡ್ ರೇಟ್. ಲಕ್ಷದ ಗಡಿ ದಾಟಿರುವಂತಹ ಚಿನ್ನ ಇನ್ನಷ್ಟು ಏರಿಕೆ ಆಗುತ್ತಾ? ಚಿನ್ನದ ಬೆಲೆ ಇನ್ನು ಇಳಿಕೆ ಆಗುತ್ತಾ ಅಥವಾ ಆಗೋದಿಲ್ವಾ? ಇದುವೇ ಹೊತ್ತಿನ ವಿಶೇಷ. ಕೈಗೆಟುಕದ ಬಂಗಾರಿ. ನಾನು ರಾಹುಲ್ ದಯಾನ್. ಬಂಗಾರ ಕೊಳ್ಳಬೇಕು ಅನ್ನೋರಿಗೆ ಈಗ ಒಂದು ಶಾಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಯಾಕಂದರೆ ರೇಸ್ ಕುದುರೆ ಥರ ಗಗನಕ್ಕೇರ್ತಾ ಇದೆ, ನುಗ್ತಾ ಇದೆ ಗೋಲ್ಡ್ ರೇಟ್. ಇನ್ನು ದಾಖಲೆಯ ಪ್ರಮಾಣದಲ್ಲಿ ಚಿನ್ನದ ದರ ಈಗ ಏರಿಕೆಯನ್ನು ಕಂಡಿದೆ. ಕಳೆದ ಒಂದು ವರ್ಷದಲ್ಲಿ ಗಗನ ಕುಸುಮವಾಗಿದೆ ಈ ಬಂಗಾರ, ಎಸ್ಪೆಷಲಿ ಬಡವರಿಗೆ ಹಾಗೂ ಮಿಡಲ್ ಕ್ಲಾಸ್ ಅವರಿಗೆ. 2024ರ ಅಕ್ಟೋಬರ್ನಿಂದ 2025ರ ಅಕ್ಟೋಬರ್ನಲ್ಲಿ ಒಂದು ಗಣನೀಯ ಏರಿಕೆಯನ್ನು ಚಿನ್ನದ ರೇಟ್ ಕಂಡಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 1,20,000 ಗಡಿ ದಾಟಿ ಮುನ್ನುಗ್ತಾ ಇದೆ. ಈಗ ಥಿಯೇಟರ್ಗಳಲ್ಲಿ ಹಾಕ್ತೀವಲ್ಲ ರನ್ನಿಂಗ್ ಸಕ್ಸಸ್ಫುಲಿ ಅಂತ, ಆ ರೀತಿಯಾಗಿ ಆ ಗಡಿಯನ್ನು ದಾಟಿ ಮುನ್ನುಗ್ತಾ ಇದೆ. ಇನ್ನು ಲಕ್ಷದ ಗಡಿ ದಾಟಿರುವಂತಹ ಚಿನ್ನ ಇನ್ನಷ್ಟು ಏರಿಕೆ ಆಗುತ್ತಾ ಅಥವಾ ಆಗೋದಿಲ್ವಾ? ಇನ್ನು 2026ರ ವೇಳೆಗೆ 1.5 ಲಕ್ಷಕ್ಕೆ ಈ ಒಂದು ರೇಟ್ ತಲುಪುವಂಥ ಸಾಧ್ಯತೆ ಇದೆಯಾ? ಚಿನ್ನದ ಬೆಲೆ ಇನ್ನೂ ಕೂಡ ಇಳಿಕೆ ಆಗುತ್ತಾ ಆಗೋದಿಲ್ವಾ? ಇದೆಲ್ಲದರ ಕುರಿತಾಗಿ ಜೊತೆಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ನ್ಯೂಸ್ ಫಸ್ಟ್ ಸ್ಟುಡಿಯೋದಲ್ಲಿ CA ಹಾಗೂ ಹೂಡಿಕೆ ತಜ್ಞರಾಗಿರುವಂಥ ರುದ್ರಮೂರ್ತಿ ಅವರಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಈಗ ಸರ್, ಎಲ್ರಿಗೂ ಕಾಡ್ತಿರುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಚಿನ್ನದ ಬೆಲೆ ಯಾಕಿಷ್ಟು ಜಾಸ್ತಿ ಏರ್ತಾ ಇದೆ? ಈ ಥರ ರೇಸ್ ಕುದುರೆ ಥರ ನುಗ್ತಾ ಇದೆಯಲ್ಲ, ಯಾಕೆ ಅಂತ ಹೇಳಿ. ನೋಡಿ, ಮೊದಲನೇದಾಗಿ ತಮ್ಮ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬ ಬರ್ತಾ ಇರೋದ್ರಿಂದ ಮಹಾಲಕ್ಷ್ಮಿ ಅವರಿಗೆ ಚೆನ್ನಾಗಿ ವೆಲ್ತ್ ಕೊಡಲಿ, ಜೊತೆಗೆ ಹೆಲ್ತ್ ಕೊಡಲಿ, ಜೊತೆಗೆ ಪ್ರಾಸ್ಪರಿಟಿ, ಪೀಸ್ ಆಫ್ ಮೈಂಡನ್ನು ಕೊಡಲಿ ಅಂತ ಎಲ್ಲರಿಗೂ ಕೂಡ ದೀಪಾವಳಿ ವಿಶಸ್ಸನ್ನು ಕೊಡ್ತಾ ಇದ್ದೀನಿ. ಹಾಗೂ ಸಂಪೂರ್ಣ ನ್ಯೂಸ್ ಫಸ್ಟಿನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ನನ್ನ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗ ಮುಖ್ಯವಾಗಿ ನಾವೇನು ನೋಡಬೇಕು ಅಂದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನ ತುಂಬಾ ಏರಿಕೆಯನ್ನು ಕಂಡಿದೆ. ಜೊತೆಗೆ ರೂಪಾಯಿನ ಮೌಲ್ಯ ಡಾಲರ್ ಎದುರು ಕುಸಿತವನ್ನು ಕಂಡಿದೆ. ಅನೇಕ ಜನ ಎಸ್ಪೆಷಲಿ ಸೋಷಿಯಲ್ ಮೀಡಿಯಲ್ಲಿ ಅನೇಕ ಜನ ಕಮೆಂಟ್ ಮಾಡ್ತಿದ್ದಾರೆ, ಮೋದಿಯ ಅಚ್ಚಾ ದಿನ್ ಅಂದರೆ ಇದೇ ಬಂತು ನೋಡಿ, ಚಿನ್ನ ಎಲ್ಲಿಗೋಯ್ತು ಅಂದರೆ. ಇವ್ರಿಗೆ ಏನೂ ನಾಲೆಡ್ಜ್ ಇಲ್ಲದೆ ಇರೋರು ಇಂಥ ಕಮೆಂಟನ್ನು ಕೊಡ್ತಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಮೋದಿಗಾಗಲಿ ರಾಹುಲ್ ಗಾಂಧಿಗಾಗಲಿ ದೇವೇಗೌಡರಿಗಾಗಲಿ ಚಿನ್ನದ ರೇಟ್ಗೆ ಅವ್ರಿಗೆ ಸಂಬಂಧ ತರಬೇಡಿ. ಆಮೇಲೆ ಸಿಂಪಲ್ಲಾಗೆ ನ್ಯೂಸ್ ಫಸ್ಟ್ ಮುಖಾಂತರ ನೀವೆಲ್ಲ ತಿಳ್ಕೊಳ್ಳಿ, ಚಿನ್ನದ ಬೆಲೆ ಯಾಕೆ ಮೇಲೆ ಹೋಗ್ತಿದೆ ಅಂದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಂಡಿದೆ. $4,085 ಪ್ರತಿ ಔನ್ಸ್ಗೆ ಚಿನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿದೆ. ಅಂದರೆ ಒಂದು ಕಡೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆಯನ್ನು ಕಾಣ್ತಾ ಇದೆ, ಮತ್ತೊಂದು ಕಡೆ ರೂಪಾಯಿನ ಮೌಲ್ಯ ಡಾಲರ್ ಎದುರು ಕುಸಿತ ಕಾಣ್ತಾ ಇದೆ. ನಾವೇನು ಚಿನ್ನ ಇಲ್ಲಿ ಉಪಯೋಗಿಸ್ತೀವಿ, ಮೋಸ್ಟ್ ಆಫ್ ದಟ್ ಗೋಲ್ಡನ್ನು ನಾವು ಆಮದು ಮಾಡ್ಕೊಳ್ತೀವಿ ಅಥವಾ ಇಂಪೋರ್ಟ್ ಮಾಡ್ಕೊಳ್ತೀವಿ. ನೀವು ಇಂಪೋರ್ಟ್ ಮಾಡ್ಕೊಂಡಾಗ ಡಾಲರ್ ಬೆಲೆಗಳು ಎಷ್ಟಿದೆ ಅಂತ ನೋಡಬೇಕಾಗತ್ತೆ. ಈಗ ಪ್ರತಿ $1ಗೆ 89 ರೂಪಾಯಿ ಹತ್ತತ್ರ ಇದೆ. ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ 88 ರೂಪಾಯಿ 70 ಪೈಸಾ ಇದೆ, 89 ರುಪೀಸ್ ಹತ್ತತ್ರ ಇದೆ. ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಪ್ರತಿ ಔನ್ಸ್ಗೆ $4,085 ನಡೀತಾ ಇದೆ. ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತೋ ಹಾಗೂ ಯಾವಾಗ ರೂಪಾಯಿನ ಮೌಲ್ಯ ಕುಸಿಯುತ್ತೋ ಡಾಲರ್ ಎದುರು, ಆವಾಗ ಗೋಲ್ಡ್ ರೇಟ್ಗಳು ಜಾಸ್ತಿ ಆಗುತ್ತೆ. ಹಾಗೂ ಮುಖ್ಯವಾಗಿ ನಾವೇನು ತಿಳ್ಕೋಬೇಕು ಅಂದರೆ, ಡಿ-ಡಾಲರೈಸೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಂಗಂದ್ರೆ ಅಂದರೆ, ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇನಿದೆ ಅಂದರೆ, ಇವಾಗ ಭಾರತ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ಅದೇ ಥರ ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇನೇನಿದೆ ಅವರ ಬಳಿ ಡಾಲರ್ಗಳಿತ್ತು. ಅವರೇನು ಮಾಡಿದ್ರು, ಟ್ರಂಪಿನ ಟ್ಯಾರಿಫ್ಗಳಾಗಿರ್ಬೋದು ಹಾಗೂ ಟ್ರಂಪಿನ ಗೌರ್ಮೆಂಟ್ ಬಂದಾದ ನಂತರ ಬೇರೆ ಬೇರೆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇನು ಮಾಡಿದ್ರು, ಡಾಲರ್ಗಳನ್ನು ಕೊಟ್ಬಿಟ್ಟು ಚಿನ್ನ ಮತ್ತೆ ಬೆಳ್ಳಿಯನ್ನ ಖರೀದಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನಸಾಮಾನ್ಯರಲ್ಲ ನಾನು ಮಾತಾಡ್ತಾ ಇರೋದು, ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಏನ್ ಮಾಡ್ತಾ ಇದ್ದಾರೆ, ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೆ ಡಾಲರ್ ಬೇಡ. ಏನ್ ಡಾಲರ್ ರಿಸರ್ವ್ ಇತ್ತು, ಅವರ ಬಳಿ ಡಾಲರ್ಗಳಿತ್ತು, ಆ ಡಾಲರ್ನೆಲ್ಲ ಕೊಟ್ಬಿಟ್ಟು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಯಾವಾಗ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಇಡೀ ವಿಶ್ವದಲ್ಲಿ ಗೋಲ್ಡನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅವಾಗೇನಾಯಿತು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆಯಿತು. ಅದರ ಜೊತೆಗೆ ರಷ್ಯಾ ಯುಕ್ರೇನಿನ ಯುದ್ಧ ಆಗಿರ್ಬೋದು, ಅದೇ ರೀತಿ ಏನು ನಾವು ಇಂಡಿಯಾ ಪಾಕಿಸ್ತಾನ ನೋಡಿದ್ವಿ, ಇಡೀ ವಿಶ್ವದಲ್ಲಿ ಖಂಡಿತವಾಗ್ಲೂ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಂತ ನಾವೇನು ಕರಿತೀವಿ ಅದು ಬಂತು. ಅದರ ಜೊತೆಗೆ ಇಡೀ ವಿಶ್ವದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂಜರಿತ ಕಂಡ್ವಿ. ಯಾವಾಗ ಇಡೀ ವಿಶ್ವದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂಜರಿತ ಹಾಗೂ ಯಾವಾಗ ಈ ದೇಶದ ಸೆಂಟ್ರಲ್ ಬ್ಯಾಂಕ್ಗಳೇ ಡಾಲರ್ ಅನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರು, ಆವಾಗ ಈ
ರೇಟ್ಗಳು ಇಷ್ಟೊಂದು ಏರಿಕೆಗೆ ಕಾರಣ ಆಯಿತು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಕೇವಲ ಇವತ್ತು ನಿನ್ನೆ ಎರಡೆರಡು ದಿವಸ ನೀವು ನೋಡಿದ್ರೆ ಯಾವ ಚಿನ್ನದ ವ್ಯಾಪಾರಿಯೂ ಕೂಡ ಇವತ್ತು ಚಿನ್ನ ಬೆಳ್ಳಿ ಜ್ಯುವೆಲ್ರಿ ವ್ಯಾಪಾರ ಮಾಡ್ತಾ ಇಲ್ಲ. ಅವ್ರು ಏನು ವ್ಯಾಪಾರ ಮಾಡ್ತಿದ್ದಾರೆ ಅಂದರೆ, ಬೆಳ್ಳಿ ಇವತ್ತು ನೀವೇನಾನ ಮಾರ್ಕೆಟ್ಗೆ ಹೋದರೆ ತಗೋಬೇಕು ಅಂತ ಫಿಸಿಕಲ್ ಗೋಲ್ಡ್, ನನಗೆ ಬೆಳ್ಳಿ ಬೇಕು ಖರೀದಿ ಮಾಡಕ್ಕೆ ನೀವು ಹೋದರೆ ರೇಟ್ ಇವಾಗ ಆನ್ಲೈನಲ್ಲಿ ನಿಮಗೆ ತೋರಿಸುತ್ತೆ 1,85,000 ರೂಪಾಯಿ ಕೆಜಿ ಇದೆ ಅಂತ. ಆದ್ರೆ 1,89,000 1,90,000 ಕೊಟ್ಟರು ಕೂಡ ಬೆಳ್ಳಿ ಇವತ್ತು ಫಿಸಿಕಲ್ ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ. ಅದೇ ರೀತಿ MCX ಅಂದರೆ ಆನ್ಲೈನಲ್ಲಿ ಬೆಳ್ಳಿ ರೇಟನ್ನು ತಾವು ನೋಡೋದಾದರೆ MCX ಅಲ್ಲಿ ಏನು ಟ್ರೇಡ್ ಆಗ್ತಾ ಇದೆ ಅದು ಹತ್ತತ್ರ 1,52,000 53,000 ನಡೀತಾ ಇದೆ. ಆದರೆ ನೀವು ಫಿಸಿಕಲ್ ಬೆಳ್ಳಿ ತಗೊಂತೀರಾ ಅಂತ ಹೋದರೆ 1,90,000 ನಡೀತಾ ಇದೆ. ಅಂದರೆ 35,000 ಡಿಫರೆನ್ಸ್ ಇದೆ. ಸೊ ಬೆಳ್ಳಿ ವ್ಯಾಪಾರಿಗಳೆಲ್ಲ ಏನು ಮಾಡ್ತಾ ಇದ್ದಾರೆ, ಚಿಕ್ಕ ಪುಟ್ಟ ವ್ಯಾಪಾರಿಗಳು, ನಿಮ್ಗೇನು ಬೆಳ್ಳಿ ಬೇಕು, ಇವತ್ತು ಮಾರ್ಕೆಟ್ ರೇಟ್ 1,85,000 ಇದ್ರೂ ಕೂಡ 1,89,000 1,90,000 2,05,000 ರೂಪಾಯಿಗೂ ಕೆಜಿ ಮಾರ್ತಾ ಇದ್ದಾರೆ. ಬೆಳ್ಳಿ ಫಿಸಿಕಲ್ ಸ್ಟಾಕು 2 ದಿವಸದಿಂದ ಸಿಗ್ತಾನೆ ಇಲ್ಲ. ಯಾರ ಹತ್ರ ಬೆಳ್ಳಿ ಇದೆಯೋ ಬಾಯಿಗೆ ಬಂದಂಗೆ ರೇಟಲ್ಲಿ ಅವರು ಜ್ಯುವೆಲ್ರೀಸ್ಗಳನ್ನ ಖರೀದಿ ಮಾಡಿಬಿಟ್ಟು ಬಾಯಿಗೆ ಬಂದಂಥ ರೇಟ್ಗಳನ್ನು ಕೊಡ್ತಾ ಇದ್ದಾರೆ. ಈಗ ಹಬ್ಬ ಬೇರೆ ಹತ್ತತ್ರ ಬರ್ತಿರೋದ್ರಿಂದ ಇದು ಇನ್ನೂ ಉಳ್ಬಣಗೊಳ್ಳುತ್ತೆ ಅಂತ ಹೇಳ್ತಿದ್ದೀನಿ. ಗೋಲ್ಡ್ ರೇಟ್ ನೀವು ನೋಡಿದ್ರೆ 22 ಕ್ಯಾರೆಟ್ ಚಿನ್ನ ಆನ್ಲೈನಲ್ಲಿ ನಿಮಗೆ ಕಾಣಿಸುತ್ತೆ 11,500 ಇದೆ. 22 ಕ್ಯಾರೆಟ್ ಆಭರಣ ಚಿನ್ನ ಅಂತ ಏನು ಜ್ಯುವೆಲ್ರಿ ಗೋಲ್ಡ್ ಇದೆ 11,500ಕ್ಕೆ ಸಿಗ್ತಾ ಇಲ್ಲ. 11,900 ರೂಪಾಯಿ 12,000 ರೂಪಾಯಿಗೆ ಇವತ್ತು ಫಿಸಿಕಲ್ ಗೋಲ್ಡ್ ನನ್ನ ಕೈಯಲ್ಲಿ ಚಿನ್ನ ಬೇಕು ಅಂತ ನೀವು ಹೋದರೆ ಅಂಗಡಿಗೆ 22 ಕ್ಯಾರೆಟ್ ಏನಿದೆ ಅದು ಹತ್ತತ್ರ 12,000ಕ್ಕೆ ಸಿಗ್ತಾ ಇದೆ. 24 ಕ್ಯಾರೆಟ್ ಅಪರಂಜಿ ಚಿನ್ನ ಏನಿದೆ ಇವತ್ತು ನೀವು ಮಾರ್ಕೆಟ್ಗೆ ಹೋದರೆ ಹತ್ತತ್ರ 13,500 ರೂಪಾಯಿಗೆ ಸಿಗ್ತಾ ಇದೆ. ಅಂದ್ರೆ ಫಿಸಿಕಲ್ ಗೋಲ್ಡಿನ ಸಪ್ಲೈ, ಗೋಲ್ಡ್ ಆದ್ರೂ ಒಂಚೂರು ಸಿಗ್ತಾ ಇದೆ, ಸಿಲ್ವರ್ ಸಪ್ಲೈ ನೆಕ್ಸ್ಟ್ ಟು 0 ಇದೆ. 1,90,000 ರೂಪಾಯಿಗೆ ಕೆಲವರು ಸೇಲ್ ಮಾಡ್ತಿದ್ದಾರೆ. ಆಮೇಲೆ ಇನ್ನ ಅನೇಕ ಜ್ಯುವೆಲ್ರಿಗಳವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ನೀವೇನಾನ ಇವತ್ತು ನನಗೆ ಜನವರಿಗೆ ಡೆಲಿವರಿ ಕೊಡಿ ಸಿಲ್ವರ್ ಅಂತ ಹೋದ್ರೆ ಅವ್ರು ನಿಮಗೆ 1,65,000 ಕೊಡಕ್ಕೆ ರೆಡಿ ಇದ್ದಾರೆ. ಆದ್ರೆ ಇವತ್ತು ಕೊಡಲ್ಲ ನಿಮಗೆ ಬೆಳ್ಳಿನ, ಜನವರಿ ತಿಂಗಳಿಗೆ ಕೊಡ್ತಾರೆ. ಈಗ ಹಬ್ಬ ಬೇರೆ ಬರ್ತಿರೋದ್ರಿಂದ ಡಿಮಾಂಡ್ ಇನ್ನ ಜಾಸ್ತಿ ಆಗ್ತಿರೋದ್ರಿಂದ ಈ ಪ್ರಾಬ್ಲಮ್ಗಳು ಖಂಡಿತ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಉಲ್ಬಣಗೊಳ್ಳುತ್ತೆ, ಇನ್ನ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗ್ಬೋದು ರೇಟ್. ಈಗ ಆಲ್ರೆಡಿ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಆದ್ರೆ ಇಲ್ಲಿ ಒಂದು ಹೇಳ್ತೀನಿ ನೋಡಿ, ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಒಂದೇ ಒಂದು ವರ್ಷದಲ್ಲಿ, ಹೋದ ವರ್ಷದಿಂದ ಈ ವರ್ಷಕ್ಕೆ ಚಿನ್ನದಲ್ಲಿ ಯಾರ್ಯಾರು ಹೂಡಿಕೆ ಮಾಡಿದ್ರು 65% ರಿಟರ್ನ್ ಅನ್ನ ಒಂದು ವರ್ಷದಲ್ಲಿ ಮಾಡಿದ್ದಾರೆ. ಬೆಳ್ಳಿಯಲ್ಲಿ ಯಾರ್ಯಾರು ಹೂಡಿಕೆ ಮಾಡಿದ್ರು ಹತ್ತತ್ರ 75ರಿಂದ 80%, ಅಂದ್ರೆ ಒಂದು ವರ್ಷಕ್ಕೆ ಹತ್ತತ್ರ ಡಬಲ್ ಆಗೋಗಿದೆ ದುಡ್ಡು. ಈಗೇನ್ ಮಾಡ್ತಿದ್ದಾರೆ ಜನ, ಆನ್ಲೈನ್ ಸೋಷಿಯಲ್ ಮೀಡಿಯಾ, ಯೂಟ್ಯೂಬು, ಫೇಸ್ಬುಕ್ಕು, ಮತ್ತೆ ಅಲ್ಲಿ ಟ್ವಿಟರ್, ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡಿಕೊಂಡು ಬೆಳ್ಳಿ 8 ಲಕ್ಷ ಹೋಗ್ಬಿಡುತ್ತೆ ಕೆಜಿ, 10 ಲಕ್ಷ ಹೋಗ್ಬಿಡುತ್ತೆ, ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೀನಿ, ಸಾಲ ಮಾಡಾದ್ರೂ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಜನ ಹೋಗ್ತಾ ಇದ್ದಾರೆ. ಯಾಕಂದ್ರೆ 7 ಲಕ್ಷ ಹೋಗುತ್ತೆ 8 ಲಕ್ಷ ಹೋಗುತ್ತೆ ಅಂತ ಮಾರ್ಕೆಟ್ ಅಲ್ಲಿ ಒಂದು ಮಾತು ಬರ್ತಾ ಇದೆ. ಸೊ ನನ್ನ ಪ್ರಕಾರ ಕ್ಲಿಯರ್ ಕಟ್ ಆಗಿ ನ್ಯೂಸ್ ಫಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ಬೆಳ್ಳಿ ರೇಟ್ಗಳನ್ನ ಹೂಡಿಕೆಗೋಸ್ಕರ ಇಲ್ಲಿ ಮಾಡಬೇಡಿ. ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಹಬ್ಬ ಇದೆ ಸರ್, ನೀವೇನ್ ಸರ್ ಬೆಳ್ಳಿ ಚಿನ್ನ ತಗೋಬೇಡಿ ಅಂತಿರೋರ್ಗೆ 1 ಗ್ರಾಮ್ ಗೋಲ್ಡ್ ತಗೊಳ್ಳಿ, ಹಬ್ಬ ಮಾಡಿ. ನಾನೂ ಕೂಡ ರೇಟ್ ಎಷ್ಟಾನ ಇರ್ಲಿರಿ, ಅದು 20,000 ಹೋಗ್ಲಿ ಚಿನ್ನ ಪರ್ ಗ್ರಾಮ್ಗೆ, ನಾನು 1 ಗ್ರಾಮ್ ಗೋಲ್ಡ್ ತಗೊಂಡ್ಬರ್ತೀರಿ, ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಆದರೆ ಹೂಡಿಕೆ ದೃಷ್ಟಿಯಿಂದ ಇಲ್ಲಿ ಖಂಡಿತವಾಗ್ಲೂ ಬೆಳ್ಳಿ ಸಿಲ್ವರ್ನ ತಗೋಬೇಡಿ ಅಂತ ಕರ್ನಾಟಕದ ಕನ್ನಡ ಭಾಷೆಯಲ್ಲಿ ನಮ್ಮೆಲ್ಲ ಕನ್ನಡಿಗರಿಗೆ ರುದ್ರಮೂರ್ತಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ. ಸರ್, ಈಗ ಅದೇ ನೀವು ಬೆಳ್ಳಿ ಬಗ್ಗೆ ಮೆನ್ಷನ್ ಮಾಡಿದ್ದಕ್ಕೆ ಬೆಳ್ಳಿ ದ ಫ್ಯೂಚರ್ ಗೋಲ್ಡ್ ಅಂತ ಹೇಳ್ಬೋದು ಹಾಗಿದ್ರೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಆಗಿರ್ಬೋದು ಅಥವಾ ಖರೀದಿ ವಿಷಯದಲ್ಲಿ ಆಗಿರ್ಬೋದು? ಖಂಡಿತ. ಇವಾಗ ಬೆಳ್ಳಿಗೆ ಏನಾಗುತ್ತೆ, ಇಂಡಸ್ಟ್ರಿಯಲ್ ಯೂಸ್ ಕೂಡ ಇರುತ್ತೆ. ಅಂದ್ರೆ ಕಾರ್ಖಾನೆಗಳಲ್ಲಿ ತಯಾರ ಮಾಡುವಾಗಲೂ ಕೂಡ, ಪ್ರೊಡಕ್ಷನ್ ಮತ್ತೆ ಸರ್ವಿಸ್ ಮಾಡುವಾಗಲೂ ಕೂಡ, ಪ್ರೊಡ್ಯೂಸ್ ಮಾಡುವಾಗ ಸಿಲ್ವರ್ ಅನ್ನ ಯೂಸ್ ಮಾಡ್ತಾರೆ. ಸೊ ಬೆಳ್ಳಿಗೆ ಇಂಡಸ್ಟ್ರಿಯಲ್ ಯೂಸು ಇರೋದ್ರಿಂದ ಹೂಡಿಕೆ ದೃಷ್ಟಿಯಿಂದ ಯಾರ್ಯಾರು ನೋಡ್ತೀರಾ, ಗೋಲ್ಡ್ ಬದಲು ಸಿಲ್ವರ್ ಇನ್ವೆಸ್ಟ್ಮೆಂಟ್ ಬೆಟರು. ಆದರೆ ಈ ಲೆವೆಲ್ಸಲ್ಲಿ ಖಂಡಿತವಾಗ್ಲೂ ಗೋಲ್ಡ್ ಸಿಲ್ವರ್ ಇನ್ವೆಸ್ಟ್ಮೆಂಟನ್ನು ನಾನು ಮಾಡಬೇಡಿ ಅಂತೀನಿ. ಇಲ್ಲ ಸರ್, ನನಗೆ ಅನೇಕ ಜನ ಇದು ಹೇಗೆ ಹೇಳ್ತೀರಾ ಅಂದರೆ ವೆರಿ ಸಿಂಪಲ್, ಏನೂ ಚಿನ್ನ ಬೆಳ್ಳಿ ಬಗ್ಗೆ ಗೊತ್ತಿಲ್ಲದರವರು ಕೂಡ ಇವತ್ತು ಅಡ್ವೈಸರ್ಸ್ ಆಗಿ ಗೋಲ್ಡ್ ಸಿಲ್ವರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ.
ನನಗೆ ಗೊತ್ತಿರುವಂಥ ನನ್ನ ಫ್ಯಾಮಿಲಿ ರಿಲೇಟಿವ್ ಅವ್ರು ಹೇಳಿದ್ರು, ನನ್ನ ಮಗಳಿಗೆ ಇವಾಗ ಒಂದು 16-17 ವರ್ಷ ವಯಸ್ಸು, ಈ ರೇಟ್ ಹೋಗ್ಬಿಟ್ಟಿದೆ ಚಿನ್ನ ಬೆಳ್ಳಿ, ಇನ್ನೊಂದು 5 ವರ್ಷಕ್ಕೆ ಅವಳಿಗೆ ನಾನು ಮದುವೆ ಮಾಡಬೇಕು, ಅದಕ್ಕೆ ಈಗಲೇ ಚಿನ್ನ ಬೆಳ್ಳಿ ತೊಗೊಬಿಡ್ತೀನಿ, ಈಗ ಅಟ್ಲೀಸ್ಟ್ ನನಗೊಂದು 1,90,000 ಸಿಗ್ತಾ ಇದೆ ಸಿಲ್ವರು, ಇನ್ನು 4-5 ವರ್ಷಕ್ಕೆ ಅದು 3 ಲಕ್ಷ 4 ಲಕ್ಷ ಆದ್ರೆ ಏನು ಮಾಡಬೇಕು ಅಂತ 5 ವರ್ಷ ಆದಮೇಲಿರುವ ಮಗಳ ಮದುವೆಗೆ ಈಗಲೇ ನಾನು ಬೆಳ್ಳಿಯನ್ನು ಈ ರೇಟಿಗೆ ತೊಗೊಳ್ತೀನಿ ಅಂತ ತೊಗೊಳ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ನಾನೇನು ಹೇಳ್ತೀನಿ, 5 ವರ್ಷಕ್ಕೆ ಖಂಡಿತ ನಿಮ್ಮ ಬೆಳ್ಳಿ ಇವತ್ತಿನ ರೇಟ್ಗೂ ಜಾಸ್ತಿ ಇರುತ್ತೆ. ನೀವು ಬ್ಯಾಂಕಲ್ಲಿ FD ಮಾಡಿದ್ರು ಇವತ್ತು ಒಂದು 7 ವರ್ಷಕ್ಕೆ ದುಡ್ಡು ಡಬಲ್ ಆಗೇ ಆಗುತ್ತೆ. ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಇದೆ. ಏನು ಟೈಮ್ ವ್ಯಾಲ್ಯೂ ಆಫ್ ಮನಿ? ಇವತ್ತಿನ ₹1 ಬೆಲೆ ಏನಿದೆ ಅದೇ ₹1 ಬೆಲೆ 5 ವರ್ಷ ಆದಮೇಲೆ ಇರೋದಿಲ್ಲ. ಸೊ ಹಾಗಾಗಿ ಬೆಳ್ಳಿ ರೇಟ್ 5 ವರ್ಷ ಆದಮೇಲೆ ಇವತ್ತಿಗೂ ಜಾಸ್ತಿ ಇರುತ್ತೆ ಅಂದರೆ ಇದ್ದೇ ಇರುತ್ತೆ. ಆದರೆ ಆಲ್ರೆಡಿ 80% ರಿಟರ್ನ್ ಒಂದು ವರ್ಷದಲ್ಲಿ ಕೊಟ್ಟಿರೋದ್ರಿಂದ ಈ ಲೆವೆಲ್ಸಲ್ಲಿ ಬೆಳ್ಳಿ ಮತ್ತು ಬಂಗಾರಕ್ಕೆ ಹೂಡಿಕೆ ಮಾಡಬೇಡಿ. ಹಬ್ಬಕ್ಕೇನು ಮಾಡಬೇಕು ಸರ್, ನಾವು ಉಮಾ ಗೋಲ್ಡ್ ತೊಗೊಳೋದ, ರೋಲ್ ಗೋಲ್ಡ್ ತೊಗೊಳೋದ? ಬೇಡ, 1 ಗ್ರಾಮ್ ಗೋಲ್ಡ್ ತೊಗೊಳ್ಳಿ, ಒಂಚೂರು ಬೆಳ್ಳಿನೂ ನಿಮಗೆ ಕಾಯಿನ್ಸ್ಗಳು ಸಿಗುತ್ತೆ, 10 ಗ್ರಾಮ್ ಬೆಳ್ಳಿ ಸಿಗುತ್ತೆ. ಲಕ್ಷ್ಮಿ ಮುಂದೆ ಭಕ್ತಿಯಿಂದ ನಾವು ಪೂಜೆ ಮಾಡುವಾಗ ಲಕ್ಷ್ಮಿ ಏನು 10 kg ಚಿನ್ನ ತೊಗೊಂಬನ್ನಿ, 10 kg ಬೆಳ್ಳಿ ತೊಗೊಬನ್ನಿ ಅಂತ ಕೇಳಲ್ಲ, ಒಂದು ಕಾಯಿನ್ ಇಟ್ಟು ಪೂಜೆ ಮಾಡ್ಬೋದು. ಹೂಡಿಕೆ ದೃಷ್ಟಿಯಿಂದ ಈ ಲೆವೆಲ್ಸಲ್ಲಿ ಖಂಡಿತವಾಗ್ಲೂ ಬೆಳ್ಳಿ ಮತ್ತು ಚಿನ್ನದ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಈ ಟೈಮಲ್ಲಿ ಮಾಡೋದು ಉತ್ತಮ ಅಲ್ಲ ಅಂತ ಹೇಳ್ತೀನಿ. ರಿಟರ್ನ್ ಬಂದರೂ ಕೂಡ ಇಲ್ಲಿಂದ ಏನಿವಾಗ ಆಲ್ರೆಡಿ 85% ರಿಟರ್ನ್ ಒಂದು ವರ್ಷದಲ್ಲಿ ಬಂತಲ್ಲ, ಆ ಥರ ರಿಟರ್ನ್ ಬರೋದಿಲ್ಲ. ಆದರೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಬೆಳ್ಳಿ ಮತ್ತು ಬಂಗಾರದ ರೇಟು ಕೂಡ ಭಾರಿ ಕುಸಿತ ಕಂಡುಬಿಡುತ್ತೆ. ಆಮೇಲೆ ಬೆಳ್ಳಿ ಇವಾಗ ಏನಿದೆ ಅದು 50,000ಕ್ಕೆ ಬಂದ್ಬಿಡುತ್ತೆ kg, ಚಿನ್ನ 5,000 ರೂಪಾಯಿಗೆ ಬರುತ್ತೆ kg. ಕನ್ಸಲ್ಲೂ ಕೂಡ ಆ ರೇಟಿಗೆ ಬರಲ್ಲ ಚಿನ್ನ ಬೆಳ್ಳಿ. ಅಂದರೆ ಭಾರಿ ಕುಸಿತವನ್ನು ನಿರೀಕ್ಷಿಸಬೇಡಿ. ಇದು ಕ್ಲೋಸ್ ಟು ಪೀಕ್ ಇದೀವಿ ಇವಾಗ. ಇಲ್ಲಿಂದ ಖಂಡಿತ ಒಂದು 10-15% ಆದರೂ ಕರೆಕ್ಷನ್ ಬರಬೇಕು. ಸೊ ಆ ಕರೆಕ್ಷನ್ ಬಂದಾದ ಮೇಲೆ ಹೂಡಿಕೆ ದೃಷ್ಟಿಯಿಂದ ನೋಡ್ತಿರೋರು ತಗೊಳ್ಳಿ ಹೊರತು ಈ ರೇಟಲ್ಲಿ ಗೋಲ್ಡ್ ಸಿಲ್ವರ್ ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಸರ್ ನಮ್ಗೆ ಗೃಹ ಪ್ರವೇಶ ಇದೆ, ಇನ್ನೊಂದು ವಾರಕ್ಕೆ ಮದುವೆ ಇದೆ, ನಮ್ದು ಯಾವುದೋ ಒಂದು ಪೂಜೆ ಇದೆ, ನಮಗೆ ಚಿನ್ನ ಬೆಳ್ಳಿ ತಗೋಬೇಕು, ನಾವೇನು ಮಾಡೋದು ಅಂದರೆ ಅದು ಬಳಕೆ ದೃಷ್ಟಿ, ಹೂಡಿಕೆ ದೃಷ್ಟಿ ಅಲ್ಲ. ಅದಕ್ಕೇನು ಚಿನ್ನ ಬೆಳ್ಳಿ ಬೇಕೋ ಖಂಡಿತ ತಗೊಳ್ಳಿ. ದೀಪಾವಳಿಗೆ ಲಕ್ಷ್ಮಿ ಮುಂದೆ ಚಿನ್ನ ಬೆಳ್ಳಿ ಇಟ್ಟು ಖಂಡಿತ ಪೂಜೆ ಮಾಡಿ ಅಂತ ಹೇಳ್ತೀನಿ. ಒಂದು ರೀತಿ ಕೈಗೆಟುಕದ ಬಂಗಾರಿನೇ ಆಗ್ಬಿಡಿದೆ ಚಿನ್ನ. ಯಾಕೆಂದರೆ 2017ರಲ್ಲಿ 27,000 ಆಯಿತು 10 ಗ್ರಾಮ್ ಚಿನ್ನದ ಬೆಲೆ. ಈಗ ಒಂದು ದಶಕದ ನಂತರ ಸುಮಾರು 1,26,000ಕ್ಕೆ ಬಂದು ತಲುಪಿದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸ್ಟುಡಿಯೋದಲ್ಲಿ CA ಹಾಗೂ ಹೂಡಿಕೆ ತಜ್ಞರಾಗಿರುವಂಥ ರುದ್ರಮೂರ್ತಿ ಅವರಿದ್ದಾರೆ. ಸರ್, ಈಗ ಒಂದು JP Morgan CEO ಡಿಮಾನ್ ಅವರು ಒಂದು ಆಸೆಟ್ ಬಬಲ್ ರಿಸ್ಕ್ ಅಂತ ಒಂದು ರಿಪೋರ್ಟ್ ಇದೆ ಸರ್. ಅದರಲ್ಲಿ 40% ಚಿನ್ನ ಕಮ್ಮಿ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದರು. ಆದರೆ ನೀವು ಹೇಳಿದ ಪ್ರಕಾರ ಒಂದು ಪೀಕ್ ಅಂದರೆ ಮಾರ್ಜಿನಲ್ ವ್ಯಾಲ್ಯೂಸಲ್ಲಿ ಕಮ್ಮಿ ಆಗೋದು ಬಿಟ್ಟರೆ ಭಾರಿ ಕುಸಿತ ಆಗುವಂಥ ಸಾಧ್ಯತೆ ಇಲ್ಲ ಅಂತ. ಸೊ ಏನಾದರೂ ಈ ಥರ ಚಾನ್ಸಸ್ ಇದೆಯಾ ಅಂತ ಮುಂದಿನ ದಿನಗಳಲ್ಲಿ? ನೋಡಿ, 40% ಗೋಲ್ಡ್ ಪ್ರೈಸಸ್ ಅಥವಾ ಸಿಲ್ವರ್ ಪ್ರೈಸಸ್ಸಲ್ಲಿ ಇಳಿಕೆ ಆಗುವ ಸಂದರ್ಭಗಳು ಕಡಿಮೆ ಇದೆ. ಯಾಕಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಇವಾಗ ಏನು ರಿಸರ್ವ್ ಆಗಿ ಗೋಲ್ಡ್ ಮತ್ತು ಸಿಲ್ವರನ್ನು ಇಟ್ಕೊಂಡಿರ್ತಾರೆ, ಅವ್ರುಗಳು ಕೂಡ ವಾಪಸ್ ಬಂದು ಸೇಲ್ ಮಾಡಬೇಕು. ಆವಾಗ ಭಾರಿ ಪ್ರಮಾಣದ ಕುಸಿತ ಆಗಬಹುದು. ಆದರೆ ನನ್ನ ಪ್ರಕಾರ ಈಗಿರುವಂತಹ ವಿದ್ಯಮಾನಗಳನ್ನು ನೋಡೋದಾದರೆ ಒಂದು 15% 20% ಇಳಿಕೆ ಬರ್ಬೋದೇ ಹೊರತು ಅದಕ್ಕೂ ಜಾಸ್ತಿ ಪ್ರಮಾಣದ ಇಳಿಕೆಯನ್ನು ನಿರೀಕ್ಷಿಸಬೇಡಿ. ಈಗ ಡೊನಾಲ್ಡ್ ಟ್ರಂಪಿನ ಟ್ಯಾರಿಫ್ ನೀತಿಗಳಾಗಿರ್ಬೋದು, ನಾವು ಯಾವಾಗೂ ಹೇಳ್ತೀವಿ, ಒಂದು ಕಡೆ ಬೆಳಿಗ್ಗೆ ಬಂದು ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ನಾನು ನರೇಂದ್ರ ಮೋದಿ ಅವ್ರ ಬರ್ತ್ಡೇಗೆ ವಿಶ್ ಮಾಡಿದ್ದೀನಿ, ನಮ್ಮ ತುಂಬ ಕ್ಲೋಸ್ ಫ್ರೆಂಡ್ ಅವರು ಅಂತ ಹೇಳ್ತಾರೆ. ಸಾಯಂಕಾಲ ಬಂದ್ಬಿಟ್ಟು ಫಾರ್ಮಾ ಮೇಲೆ 100% ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳ್ತಾರೆ. ತಿರುಗಿ ಈಗ ಬರುತ್ತಿರುವಂತಹ ಲೇಟೆಸ್ಟ್ ವಿದ್ಯಮಾನಗಳನ್ನು ತಾವು ನೋಡೋದಾದರೆ ಒಂದು ಕಡೆ ಚೈನಾಗೆ 100% ಟ್ಯಾರಿಫನ್ನು ನಾನು ಹಾಕ್ತೀನಿ ಅಂತ ಮಾತಾಡ್ತಾರೆ. ನವೆಂಬರ್ 1 ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಆಲ್ರೆಡಿ ತಿರ್ಗಾ ಚೈನಾದ ಪ್ರೈಮ್ ಮಿನಿಸ್ಟರು ಕೂಡ, ಅವರು ಪ್ರೆಸಿಡೆಂಟ್ ಕೂಡ ಮತ್ತು ಅವ್ರ ಫಾರಿನ್ ಮಿನಿಸ್ಟರ್ ಕೂಡ ಎಲ್ಲ ನೋಡಿದ್ರೆ, ನೀವು ನೆನ್ನೆ ಟ್ವೀಟ್ ಬರೆದ್ರೆ ನಾವು ನೆಕ್ಸ್ಟ್ ಡೇ ತಿರ್ಗಾ ಬದಲಾವಣೆಗಳ, ನಾವು ಏನು ಕಡಿಮೆ ಇಲ್ಲ, ಚೈನಾನು ಕೂಡ ಭಾರತದ ತಡ ಸೈಲೆಂಟ್ ಉತ್ತರ ಕೊಡ್ತಾ ಇಲ್ಲ, ನೇರವಾಗಿ ಉತ್ತರ, ಟ್ರಂಪ್ಗೆ ಯಾವ ರೀತಿ ಉತ್ತರ ಕೊಡಬೇಕು ಅದೇ ರೀತಿ ಕೊಡ್ತಾ ಇದ್ದಾರೆ. ಈಗ ನಮ್ಮ ಜನ ಏನು ತಿಳ್ಕೋಬೇಕು, ಈ ಡೊನಾಲ್ಡ್ ಟ್ರಂಪಿನ ಟ್ಯಾರಿಫ್ ನೀತಿಗಳು ಇಡೀ ವಿಶ್ವದಲ್ಲಿ ನಡೀತಿರುವಂತಹ ಯುದ್ಧಗಳಾಗಿರ್ಬೋದು, ಹಾಗೂ ಏನು ಫಿನಾನ್ಷಿಯಲ್ ಕ್ರೈಸಿಸ್ಸು ಕೂಡ ನಡೀತಾ ಇದೆ, ಇದೆಲ್ಲ ಇರೋವರೆಗೂ ಕೂಡ ಭಾರಿ ಪ್ರಮಾಣದ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಯನ್ನು ನಿರೀಕ್ಷಿಸಬೇಡಿ. 15-20% ಇಳಿಕೆ ಆಗ್ಬೋದೇ ಹೊರತು 40% ಕುಸ್ತೋಗುತ್ತೆ, 50% ಕುಸ್ತೋಗುತ್ತೆ ಅನ್ನೋದು ಸುಳ್ಳು. ನೀವಿವತ್ತು ಸೋಷಲ್ ಮೀಡಿಯಾಗೆ ಹೋಗ್ಬಿಟ್ಟು ಗೋಲ್ಡ್ ರೇಟ್ ಅಥವಾ ಸಿಲ್ವರ್ ರೇಟ್ ಅಂತ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದ್ರೆ ಇವತ್ತೊಂದು 100 ವಿಡಿಯೋಗಳು ಬರುತ್ತೆ. 100 ಜನ ಏನು ಹೇಳ್ತಾರೆ, ಅಥವಾ 99 ಜನ ವಿಡಿಯೋಲಿ ಏನು ಹೇಳ್ತಾರೆ ಅಂದರೆ, ಬೆಳ್ಳಿ 6 ಲಕ್ಷ ಹೋಗುತ್ತೆ, 7 ಲಕ್ಷ ಹೋಗುತ್ತೆ kgಗೆ, ಇವಾಗ ಬಿಟ್ಟರೆ ಸಿಗೋದಿಲ್ಲ, ಇಮಿಡಿಯೇಟಾಗಿ ಪರ್ಚೇಸ್ ಮಾಡಿ.
ಯಾವಾಗ ಒಂದು ತಿಳ್ಕೊಳ್ಳಿ, ಇದನ್ನ ಎಷ್ಟು ಚೆನ್ನಾಗಿ ವಾರನ್ ಬಫೆಟ್ ಒಂದು ಕಡೆ ಹೇಳ್ತಾರೆ, ವೆನ್ ಎವ್ರಿ ಒನ್ ಆರ್ ಗ್ರೀಡಿ ಯು ಬಿ ಫಿಯರ್ಫುಲ್, ವೆನ್ ಎವ್ರಿ ಒನ್ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ ಅಂತಾರೆ. ಅಂದರೆ ಎಲ್ಲರೂ ಕೂಡ ಹೋಗ್ಬಿಟ್ಟು ಯಾವುದೇ ಒಂದು ಆಸ್ತಿ ಅಥವಾ ಅಸೆಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೋದಾಗ ನೀವು ಅದನ್ನು ಸೆಲ್ ಮಾಡಿ, ಎಲ್ಲರೂ ಕೂಡ ಸೆಲ್ ಮಾಡಿ ಇನ್ನು ಬಿದೋಯ್ತು ಇದ್ರ ಈ ಕತೆ ಮುಗೀತು ಅನ್ನುವಾಗ ನೀವು ಬೈ ಮಾಡಿ, ಉಲ್ಟಾ ಮಾಡಿ ಅಂತ ಹೇಳ್ತಾರೆ. ಸೊ ಈಗ ಎಲ್ಲರೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನನಗೇನು ಖುಷಿ ಅಂದರೆ 4-5 ವರ್ಷದ ನಂತರ ಮಗಳ ಮದುವೆಗೆ ಇವಾಗಲೇ ಚಿನ್ನ ಖರೀದಿ ಮಾಡೋದು ಬೆಟ್ರು, ಇಲ್ಲ ರೇಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ. ಇನ್ನು ಕೆಲವ್ರು ಇರ್ತಾರೆ ಮಗುನೇ ಇನ್ನೂ ಹುಟ್ಟಿಲ್ಲ, ಮದುವೆನೇ ಆಗಿಲ್ಲ, ಅವರು ಕೂಡ ಯೋಚನೆ ಮಾಡಿಬಿಟ್ಟಿರ್ತಾರೆ. ಸೊ ಜನಸಾಮಾನ್ಯರು ಈ ಥರ ಮುಗಿ ಬಿದ್ದುಬಿಟ್ಟು ಗೋಲ್ಡ್ ಸಿಲ್ವರ್ ರೇಟ್ ಇನ್ನೂ ಹೋಗ್ಬಿಡುತ್ತೆ. ಈಗ ನಾವು ಒಂದೇನು ತಿಳ್ಕೋಬೇಕು, ಆಲ್ರೆಡಿ 80% ರಿಟರ್ನ್ ಒಂದು ವರ್ಷಕ್ಕೆ ಕೊಟ್ಟಿದೆ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ಗೋಲ್ಡಿನ ಕಳೆದ 100 ವರ್ಷದ ರಿಟರ್ನ್ ಎಷ್ಟು ಅಂತ ನೀವು ನೋಡಿ. ಲಾಸ್ಟ್ 100 ಇಯರ್ಸಲ್ಲಿ ಆವರೇಜ್ ರಿಟರ್ನು 3 to 4% ಅಷ್ಟೇ ಗೋಲ್ಡ್ ಕೊಟ್ಟಿರೋದು. ಅಂತಹ ಗೋಲ್ಡು ಇವಾಗ 80% 70% ರಿಟರ್ನ್ಗಳನ್ನು ಒಂದು ವರ್ಷದಲ್ಲಿ ಕೊಟ್ಟಿದೆ ಅಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಭಾರೀ ಪ್ರಮಾಣದ ಏರಿಕೆ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. 15-20% ಇಳಿಕೆ ಬರಬಹುದು. ಯಾರ್ಯಾರು ಹಬ್ಬಕ್ಕೋಸ್ಕರ ಖರೀದಿ ಮಾಡಬೇಕು ಅಂತಿದ್ದೀರಾ, ಡಸ್ ನಾಟ್ ಮ್ಯಾಟರ್, ನೀವು ಇವತ್ತನ ತಗೊಳ್ಳಿ, ಒಂದು ವಾರ ಬಿಟ್ಟನ ತಗೊಳ್ಳಿ, 1 ಗ್ರಾಮ್ ಚಿನ್ನ ತೊಗೊಳೋದಕ್ಕೆ ಏನೋ ರೇಟ್ ನೋಡೋದು ಬೇಕಾಗಿರಲ್ಲ. ಸೊ ಹಬ್ಬಕ್ಕೋಸ್ಕರ ಬಳಕೆ ದೃಷ್ಟಿಯಿಂದ ಏನು ಚಿನ್ನ ಬೆಳ್ಳಿ ಬೇಕು ಅಷ್ಟನ್ನು ಮಾತ್ರ ಖರೀದಿ ಮಾಡಿ ಹೊರತು ಸಾಲ ಮಾಡಿ ಚಿನ್ನಕ್ಕೆ ಹಾಕ್ತೀನಿ. ಇವಾಗ ಕೆಲವ್ರು ಏನು ಮಾಡ್ತಾರೆ, ನನಗೆ ಕ್ರೆಡಿಟ್ ಕಾರ್ಡಲ್ಲಿ 1 ತಿಂಗಳವರೆಗೂ ಫ್ರೀಯಾಗಿ ಇಂಟ್ರೆಸ್ಟ್ ಇಲ್ದೇನೆ ನನಗೆ ಕೊಡ್ತಾರೆ ಕ್ರೆಡಿಟ್ ಕಾರ್ಡಲ್ಲಿ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನು ಸ್ವೈಪ್ ಮಾಡಿಬಿಟ್ಟು ಆ ದುಡ್ಡಿಂದ ಬೆಳ್ಳಿ ತೊಗೊಂಡ್ಬಿಡೋದು. ನಾನು 1 ತಿಂಗಳಾದಮೇಲೆ ಹೈಯರ್ ರೇಟಿಗೆ ಮಾರ್ಬಿಡ್ತೀನಿ, ಹೆಂಗಿದ್ರು ನನಗೆ ಇಂಟ್ರೆಸ್ಟ್ ಏನೋ ಹಾಕಲ್ಲ ಕ್ರೆಡಿಟ್ ಕಾರ್ಡಲ್ಲಿ, ಈ ಥರ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಳೋರು ಇದ್ದಾರೆ. ಇದೇ ರೀತಿ ಕ್ರಿಪ್ಟೋ ಕರೆನ್ಸಿ ಬಿಟ್ಕಾಯಿನಲ್ಲೂ ಕೂಡ ಮೊನ್ನೆ ಯಾವಾಗ ಈ ಡೊನಾಲ್ಡ್ ಟ್ರಂಪಿನ ಟ್ವೀಟ್ ಬಂತು, ಈಗ ಅದೇ ಸರ್, ಈಗ ಯಾಕಂದರೆ ಒಂದೊಂದು ಕಂಡೀಷನ್ಸ್ ಹೇಳ್ತಾ ಇದ್ದಾರೆ, ಯಾವೆಲ್ಲ ಫ್ಯಾಕ್ಟ್ರಿಗಳು ಇದನ್ನು ಈ ಒಂದು ರೈಸ್ ಆಗೋದನ್ನು ಮುಂದೆ ನಡೆಸ್ತಿದೆ ಅಂತ ಹೇಳಿ. ಒಂದು ಆರ್ಥಿಕವಾಗಿ ದೇಶಗಳು ದಿವಾಳಿ ಆಗ್ತಿದ್ದಾವೆ, ನಮ್ಮ ನೆರೆ ರಾಷ್ಟ್ರಗಳೇ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚು ತೆರಿಗೆ ನೀತಿ, ಟ್ಯಾರಿಫ್ ಪ್ಲ್ಯಾನ್ಗಳು, ಅದರ ಜೊತೆಗೆ ಜಿಯೋಪೊಲಿಟಿಕಲ್ ಟೆನ್ಷನ್ಗಳೇನು ಉದ್ಭವ ಆಗಿದೆ, ಇದರ ಜೊತೆಗೆ ನಮ್ಮ ಗೋಲ್ಡ್ ಬ್ಯಾಂಕ್ ಅಂದರೆ ನಮ್ಮ ಸೆಂಟ್ರಲ್ ಬ್ಯಾಂಕು ಒಂದು ಗೋಲ್ಡ್ ರಿಸರ್ವ್ ಏನಿಟ್ಟಿದೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಖರೀದಿ ಮಾಡಿರೋದು ಕೂಡ ಇದಕ್ಕೆ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದಾ ಇದನ್ನು? ಖಂಡಿತ. ಬರೀ ಭಾರತ ದೇಶ ಅಲ್ಲ, ಬೇರೆ ಬೇರೆ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳೇನಿದೆ ಇದಕ್ಕೆ ನಾವು ಡಿ-ಡಾಲರೈಸೇಷನ್ ಅಂತ ಕರಿತೀವಿ. ಏನು ಡಿ-ಡಾಲರೈಸೇಷನ್ ಅಂದರೆ ಸೆಂಟ್ರಲ್ ಬ್ಯಾಂಕ್ಗಳ ಬಳಿ ಇದ್ದಂತಹ ಡಾಲರ್ಗಳನ್ನು ಕೊಟ್ಬಿಟ್ಟು ಆ ಡಾಲರ್ ಬದಲಾಗಿ ಚಿನ್ನ ಬೆಳ್ಳಿಯನ್ನು ಸ್ಟಾಕ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಗೋಲ್ಡ್ ಮಾಡ್ತಾರೆ, ಸಿಲ್ವರ್ ಅನ್ನು ಮಾಡೋದಿಲ್ಲ. ಹೈಯರ್ ಪ್ರಮಾಣ, ಜಾಸ್ತಿ ಪರ್ಸೆಂಟೇಜ್ ಗೋಲ್ಡ್ ಇದ್ದಿದ್ದು ಸುಮಾರು 2 ವರ್ಷದಲ್ಲಿ 14% ಏರಿಕೆ ಆಗಿದೆ. ನೋಡಿ, ಬರೀ ಭಾರತ ದೇಶ ಅಲ್ಲ, ಚೈನಾ ಆಗಿರ್ಬೋದು, ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಗೋಲ್ಡ್ ಮತ್ತು ಸಿಲ್ವರ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಜಾಸ್ತಿ ಮಾಡಿರೋದ್ರಿಂದನೇ ಈ ಪ್ರಮಾಣದ ಏರಿಕೆ ಆಗಿದೆ. ಆದರೆ ಕಳೆದ 10 ದಿವಸದಲ್ಲಿ ಬೆಳ್ಳಿ ಕೇವಲ 1.5 ಲಕ್ಷ ಇದ್ದಿದ್ದು ಅಥವಾ 1,60,000 ಹತ್ತತ್ರ ಇದ್ದಿದ್ದು ಈಗ 1,90,000, ಅಂದ್ರೆ 40,000 ರೂಪಾಯಿ ಏರಿಕೆ ಆಗಿದೆ. ಆಮೇಲೆ ನಿಮ್ಗೆ ಇನ್ನೊಂದೇನು ಅರ್ಥ ಆಗ್ತಾ ಇಲ್ಲ, ಇವತ್ತು ವ್ಯಾಪಾರಿಗಳು ಏನು ಹೇಳ್ತಾರೆ, ಗೋಲ್ಡ್ ಸಿಲ್ವರ್ ವ್ಯಾಪಾರಿಗಳು ಜ್ಯುವೆಲ್ರಿ ಅಂಗಡಿಗೆ ಹೋದ್ರೆ ನಿಮಗೆ ನಾನು ಜನವರಿ 15ನೇ ತಾರೀಕು ಬೆಳ್ಳಿ ಕೊಡ್ತೀನಿ, ಫಿಸಿಕಲ್ ಬೆಳ್ಳಿಯನ್ನು ನಿಮಗೆ ಕೊಡ್ತೀನಿ, ಇವತ್ತು ನನಗೆ ಕೇವಲ 1,67,000 ಕೊಡಿ, 1,65,000 ಕೊಡಿ. ಆದರೆ ಇವತ್ತು ಕೊಡಲ್ಲ ಬೆಳ್ಳಿಯವರು, ನಿಮಗೆ ಐದರ್ ಡಿಸೆಂಬರ್ ಎಂಡ್ ಕೊಡ್ತಾರೆ ಅಥವಾ ಜನವರಿ 15 ಕೊಡ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಈಗ 30 kg ಫಾರ್ ಎಕ್ಸಾಂಪಲ್ ಸಿಲ್ವರ್ ಅನ್ನ ಮಿನಿಮಮ್ 30 kg ಒಂದು ಲಾಟ್ ಅಂತ ಕರಿತೀವಿ, ಅದನ್ನು ಅವ್ರು ಏನು ಮಾಡ್ತಾರೆ, ಫಾರ್ವರ್ಡ್ ಕಾಂಟ್ರಾಕ್ಟ್ ಅಂದರೆ ಇವತ್ತು ಡೆಲಿವರಿ ಕೊಡ್ತಾ ಇಲ್ಲ, ಮುಂದೆ ನಿಮಗೆ ಜನವರಿ 15ಕ್ಕೆ ಡೆಲಿವರಿ ಕೊಡೋದಕ್ಕೆ ಇವತ್ತೇ 1,65,000 1,70,000 ಕೊಡ್ತಾರೆ. ಅಂದರೆ ನಿಮ್ಮ ಪ್ರಕಾರ ಇನ್ನು 2 ತಿಂಗಳಲ್ಲಿ ಈ ಆರ್ಬಿಟ್ರೇಜ್ ವ್ಯತ್ಯಾಸದಿಂದ 5-6% ಇಳಿಕೆ ಬೆಳ್ಳಿಯಲ್ಲಿ ಬರುವ ಸಾಧ್ಯತೆ ಇದೆ ಅಂತಾನೆ ಈ ನಂಬರ್ ಹೇಳ್ತಾ ಇದೆ. ಸೊ ಈ ರೇಟಲ್ಲಿ ಇನ್ವೆಸ್ಟ್ಮೆಂಟ್ಸ್ ಖಂಡಿತ ಗೋಲ್ಡ್ ಸಿಲ್ವರ್ ಅಲ್ಲಿ ಮಾಡಬೇಡಿ. ಹಾಗೂ ಎಲ್ಲ ವ್ಯಾಪಾರಿಗಳು ಕೂಡ ಸಿಲ್ವರ್ ಇವತ್ತು ಅವ್ರಿಗೆ ಫಿಸಿಕಲ್ ಆಗಿ ಸಿಗ್ತಾನೆ ಇಲ್ಲ, ಹಾಗಾಗಿ ರೇಟ್ಗಳೇನಾಗ್ತಾ ಇದೆ, ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಕೂಡ ಆಗ್ತಾ ಇದೆ. ಸೊ ಯಾರ್ಯಾರು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಗೆ ಹಾಕಬೇಕು ಅಂತಿದ್ದೀರಾ, ಈ ರೇಟ್ಸಲ್ಲಿ ಖಂಡಿತವಾಗ್ಲೂ ತಗೊಳೋದು ಉತ್ತಮ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಮುಂದೆ ಜನ ಏನು ಮಾಡಬೇಕು ಸರ್? ಯಾಕಂದರೆ ಸ್ಟಾಕ್ ಮಾರ್ಕೆಟು ತುಂಬ ಒಂದು ರೀತಿ ಅನಿರೀಕ್ಷಿತ ಇರುತ್ತೆ, ಸೊ ಅದು ರಿಸ್ಕ್ ಅಂತ ಹೇಳಿ ಆ ಕಡೆಗೂ ಹೋಗೋದನ್ನು ಜನ ಬಿಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಅದರ ರೇಟ್ ಯಾವಾಗ ಜಾಸ್ತಿ ಆಗುತ್ತೋ ಇಳಿಕೆ ಆಗುತ್ತೋ ಅದು ಕೂಡ ಹೇಳೋದಕ್ಕಾಗಲ್ಲ, ಪ್ರಿಡಿಕ್ಟ್ ಮಾಡೋಕ್ಕೆ. ಬಟ್ ಈಸಿಯಾಗಿ ಸಿಗೋದು ಆಕ್ಸೆಸಿಬಲ್ ಅಂತಂದರೆ ಚಿನ್ನನೇ.
ಸೊ ಈಗ ನೀವು ಹೇಳ್ತಾ ಇದ್ದೀರಿ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ ಚಿನ್ನವನ್ನು ಖರೀದಿ ಮಾಡೋಕ್ಕೆ ಹೋಗಬೇಡಿ, ಆಭರಣ ಬೇಕು ಅಂತಂದರೆ ಖರೀದಿ ಮಾಡಿ ಅಂತ ಹೇಳಿ. ಹಾಗಿದ್ರೆ ಜನ ಎಲ್ಲಿವರೆಗೂ ಇದನ್ನು ಅಂದರೆ ಇನ್ವೆಸ್ಟ್ಮೆಂಟನ್ನು ಇನ್ನೂ ಸ್ಟಾಪ್ ಮಾಡಿ ಇಟ್ಕೊಳ್ಬೇಕು ಅಂತ? ನೋಡಿ, ಯಾರ್ಯಾರು ಗೋಲ್ಡ್ ಸಿಲ್ವರಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದೀರಾ, ಫಸ್ಟ್ ಏನು ತಿಳ್ಕೊಬೇಕು ನೀವು ಅಂದರೆ, ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ 10ರಿಂದ 20 ರೂಪಾಯಿ ಮಾತ್ರ ನೀವು ಗೋಲ್ಡ್ ಸಿಲ್ವರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಹೊರತು ಎಲ್ಲ ದುಡ್ಡನ್ನು ಬರೀ ನಾನು ಬೆಳ್ಳಿಗೆ ಹಾಕ್ತೀನಿ, ಎಲ್ಲ ದುಡ್ಡನ್ನು ಚಿನ್ನಕ್ಕೆ ಹಾಕ್ತೀನಿ, ಎಲ್ಲ ದುಡ್ಡನ್ನು ನಾನಿಲ್ಲ ಎತ್ಕೊಂಡು ಹೋಗ್ಬಿಟ್ಟು ರಿಯಲ್ ಎಸ್ಟೇಟ್ಗೆ ಹಾಕ್ತೀನಿ ಅಥವಾ ಎಲ್ಲ ದುಡ್ಡು ಶೇರ್ಸ್ಗೆ ಹಾಕ್ತೀನಿ ಅನ್ನೋದು ಕೂಡ ತಪ್ಪು. ನಿಮ್ಮ ದುಡ್ಡನ್ನು ವಿಂಗಡಣೆ ಮಾಡಿ ಹೂಡಿಕೆ ಮಾಡಬೇಕು. ಅಂದರೆ ನಿಮ್ಮ ಹತ್ರ 100 ರೂಪಾಯಿ ಇದ್ದರೆ ಒಂದು 20 ರೂಪಾಯಿ ಗೋಲ್ಡ್ ಸಿಲ್ವರ್ಗೆ ಹಾಕಿ, ಒಂದು 20 ರೂಪಾಯಿ ಮ್ಯೂಚುವಲ್ ಫಂಡ್ಗೆ ಹಾಕಿ, ಒಂದು 40 ರೂಪಾಯಿ ರಿಯಲ್ ಎಸ್ಟೇಟ್ಗೆ ಹಾಕಿ, ಒಂದು 10 ರೂಪಾಯಿ ಶೇರ್ಸ್ಗೆ ಹಾಕಿ, ಒಂದು 10 ರೂಪಾಯಿ ಬ್ಯಾಂಕ್ ಎಫ್ ಡಿಗೆ ಹಾಕಿ. ಸೊ ಈ ಥರ ನಿಮ್ಮ 100 ರೂಪಾಯಿಯನ್ನು ವಿಂಗಡಣೆ ಮಾಡಿ ಡೈವರ್ಸಿಫೈ ಮಾಡಿ ಹೂಡಿಕೆ ಮಾಡೋದು ತುಂಬ ಉತ್ತಮ. ಗೋಲ್ಡ್ ಸಿಲ್ವರಲ್ಲಿ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಯಾರ್ಯಾರಿದ್ದೀರಾ, ನಾನು ಹೇಳ್ತಿರೋದು ಈಗ ನಿಮ್ಮ ಹತ್ರ ಇರೋ ಚೈನನ್ನು ಮಾರ್ಬಿಡಿ ಒಳ್ಳೆ ರೇಟ್ ಬಂದ್ಬಿಡ್ತು ಅಲ್ಲ, ಅದು ಬಳಕೆ ದೃಷ್ಟಿ. ಆಲ್ರೆಡಿ ಹೂಡಿಕೆ ದೃಷ್ಟಿಯಿಂದ ಮುಂಚೆ ಯಾರ್ಯಾರು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ದೀರಾ, ಈ ಟೈಮಲ್ಲಿ ಖಂಡಿತವಾಗ್ಲೂ ಅದನ್ನು ಸೇಲ್ ಮಾಡಿ ಬಂದಂಥ ದುಡ್ಡನ್ನು ಶೇರ್ಸ್ ಬೇಡ ಬ್ಯಾಂಕ್ ಎಫ್ ಡಿಗೆ ಹಾಕ್ಕೊಳ್ಳಿ. ಸೊ ನಾನು ಹೇಳ್ತಾ ಇರೋದು ಹಣ, ಸೇಫ್ಟಿ ಆಫ್ ಕ್ಯಾಪಿಟಲ್ ಫಸ್ಟ್ ಇಂಪಾರ್ಟೆಂಟು. ದುಡ್ಡಿದ್ದರೆ ಇನ್ನೂ ದುಡ್ಡು ಮಾಡ್ಬೋದು, ದುಡ್ಡೇ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಗೋಲ್ಡ್ ಸಿಲ್ವರ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಈ ಟೈಮಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಳಕೆ ದೃಷ್ಟಿಯಿಂದ ಹಬ್ಬಕ್ಕೋಸ್ಕರ ಕೊಂಡ್ಕೋಬೇಕು ಅಂತಿರೋರು ಖಂಡಿತವಾಗ್ಲೂ ಅದಕ್ಕೊಂದು ಗ್ರಾಮ್ ಗೋಲ್ಡ್ ಸಾಕು, ಒಂದು 10 ಗ್ರಾಮ್ ಬೆಳ್ಳಿ ಸಾಕು ಅನ್ನೋರು ಖರೀದಿ ಮಾಡಿ, ಸಾಲ ಮಾಡ್ಬಿಟ್ಟು ಗೋಲ್ಡ್ ಸಿಲ್ವರ್ಗೆ ಹಾಕ್ತೀನಿ, ಎಲ್ಲ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಇವಾಗ ಹೂಡಿಕೆ ಮಾಡ್ತೀನಿ ಅನ್ನೋ ಮಿಸ್ಟೇಕನ್ನು ಖಂಡಿತ ಮಾಡಬೇಡಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ. ಜೊತೆಗೆ ಜನಸಾಮಾನ್ಯರಿಗೆ ಈ ಸಮಯದಲ್ಲಿ ಅಂದರೆ ರೇಟ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಅವರ ಟೆನ್ಷನ್ ಆಗಿದ್ರೆ ಖರೀದಿ ಮಾಡಬೇಕಾ ಬೇಡವಾ? ಆಗಲೇ ಹೇಳಿದ ಹಾಗೆ ಇನ್ನೊಂದು 5-6 ವರ್ಷ ಆದಮೇಲೆ ಇನ್ನೂ ಅಕಸ್ಮಾತ್ ಏನಾದರೂ 3 ಲಕ್ಷ 4 ಲಕ್ಷ ಹೋಗ್ಬಿಟ್ರೆ ಏನು ಮಾಡೋದು ಅಂತ ಈಗಿಂದನೇ ಖರೀದಿ ಮಾಡ್ತಾರಲ್ಲ, ಈ ಪ್ಯಾನಿಕ್ ಪರ್ಚೇಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡೋದನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳಿದ್ದೀರಿ ನಮ್ಮ ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್. 15-20% ಇಳಿಕೆ ಬಂದೇ ಬರುತ್ತೆ. ಪ್ಯಾನಿಕ್ ಆಗಿ ಭಾರಿ ಪ್ರಮಾಣದ ಕುಸಿತ ಬರುತ್ತೆ ಅಂತ ಅನ್ಕೋಬೇಡಿ. ಒಂದು 15-20% ಇಳಿಕೆ ಬರುತ್ತೆ. ಆ ಟೈಮಲ್ಲಿ ಖಂಡಿತವಾಗ್ಲೂ ಹೂಡಿಕೆ ಮಾಡಿ, ಈಗ ಹೈಯರ್ ರೇಟ್ಸಲ್ಲಿ ಖರೀದಿ ಮಾಡಬೇಡಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ರುದ್ರಮೂರ್ತಿ ಅವರು ಹೇಳ್ತಾ ಇದ್ರು, ಹೂಡಿಕೆ ತಜ್ಞರು ಜೊತೆಗೆ SCA, ದಟ್ ಈಗ ಸದ್ಯಕ್ಕೆ ಬೇಡ, ಕಮ್ಮಿ ಆಗುತ್ತೆ, ಅಲ್ಲಿವರೆಗೂ ಕಾಯಿರಿ ಅಂತ ಹೇಳಿ. ಸೊ ಬಹುಶಃ ನಿಮ್ಮೆಲ್ಲ ಗೊಂದಲಗಳಿಗೆ ಒಂದು ವಿಶೇಷ ಕಾರ್ಯಕ್ರಮ ಉತ್ತರವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಎಂಡ್ ಮಾಡುವಂತಹ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.